ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅತ್ಯಂತ ಕುತೂಹಲಕಾರಿ ಬೆಳವಣಿಗೆಗಳಿಂದ ಕೂಡಿದೆ. ಈ ಕಡೆ ಅರ್ಜುನ್ ಮತ್ತು ನಿಧಿ ಒಟ್ಟಿಗೆ ಹೊರಗೆ ಹೋಗಿರುವುದನ್ನು ಕಂಡು ಕರ್ಣನಿಗೆ ಅತೀವವಾಗಿ ಕೋಪ ಮತ್ತು ಆತಂಕ ಉಂಟಾಗುತ್ತದೆ. ನಿಧಿಗೆ ಹಲವು ಬಾರಿ ಫೋನ್ ಮಾಡಿದರೂ ಅವಳು ಸ್ವೀಕರಿಸದಿದ್ದಾಗ ಕರ್ಣ ಗಾಬರಿಯಿಂದ ಕ್ಲಿನಿಕ್ ಹತ್ತಿರ ಓಡಿ ಬರ್ತಾನೆ. ಅಲ್ಲಿ ನಿಧಿಯನ್ನು ಕಂಡ ಕೂಡಲೇ ಯಾಕೆ ಫೋನ್ ತೆಗೆಯುತ್ತಿಲ್ಲ, ಅರ್ಜುನ್ನಿಂದ ಏನಾದರೂ ತೊಂದರೆ ಆಯಿತಾ ನಿಂಗೆ ಎಂದು ಪ್ರಶ್ನೆಗಳ ಸುರಿಮಳೆಗೆಯ್ಯುತ್ತಾನೆ. ಆದರೆ ನಿಧಿ ಶಾಂತವಾಗಿ, ಕರ್ಣ ಸರ್, ಅರ್ಜುನ್ ತುಂಬ ಒಳ್ಳೆಯವರು, ಅವರು ನಿಮ್ಮಂತೆಯೇ ಮಾತುಗಾರರು ಮತ್ತು ಸಂಸ್ಕಾರವಂತರು ಎಂದು ಹೇಳಿದಾಗ ಕರ್ಣನಿಗೆ ಆಶ್ಚರ್ಯವಾಗುತ್ತದೆ. ನಿಧಿ ತನ್ನ ಸಂಕಷ್ಟವನ್ನು ಕರ್ಣನ ಮುಂದೆ ಬಿಚ್ಚಿಡುತ್ತಾಳೆ. ಅರ್ಜುನ್ ಇಷ್ಟು ಒಳ್ಳೆಯವರಾಗಿದ್ದರೆ ಮನೆಯಲ್ಲಿ ಅಜ್ಜಿ ಮತ್ತು ನಿತ್ಯ ಸುಲಭವಾಗಿ ಈ ಸಂಬಂಧಕ್ಕೆ ಒಪ್ಪಿಕೊಳ್ತಾರೆ. ಆಗ ನಾವಿಬ್ಬರು ದೂರವಾಗಬೇಕಾಗುತ್ತದೆ. ಅವರನ್ನು ಬೇಡ ಎಂದು ಹೇಳಲು ನನಗೆ ಯಾವುದೇ ಕಾರಣ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸ್ತಾಳೆ. ಆಗ ಕರ್ಣ ನಿಧಿಯ ಕೈ ಹಿಡಿದು ಧೈರ್ಯ ತುಂಬುತ್ತಾ, ಯಾವುದೇ ಕಾರಣಕ್ಕೂ ನಿನ್ನನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಅರ್ಜುನ್ ತನ್ನಷ್ಟಕ್ಕೆ ತಾನೇ ವಾಪಸ್ ಹೋಗುವಂತೆ ನಾನು ಮಾಡ್ತೇನೆ, ನನ್ನ ಮೇಲೆ ನಂಬಿಕೆ ಇಡು ಎಂದು ಮಾತು ಕೊಡ್ತಾನೆ. ಮತ್ತೊಂದೆಡೆ ನಿತ್ಯ ಕೂಡ ಕರ್ಣನ ಗುಣವನ್ನು ನೆನೆದು ಭಾವುಕಳಾಗ್ತಾಳೆ. ಕರ್ಣ ಇಷ್ಟು ಒಳ್ಳೆಯವನು ಎಂದು ನನಗೆ ಈಗ ಅರ್ಥವಾಗುತ್ತಿದೆ, ಇವನನ್ನು ಗಂಡನಾಗಿ ಪಡೆಯಲು ಪುಣ್ಯ ಮಾಡಿರಬೇಕು ಎಂದು ಅಂದುಕೊಳ್ತಾಳೆ. ಅಷ್ಟೇ ಅಲ್ಲದೆ ಮಾಲತಿಯಮ್ಮ ಹೇಳಿದಂತೆ ಕರ್ಣ ಹಿಂದೆ ಯಾರನ್ನು ಪ್ರೀತಿಸುತ್ತಿದ್ದ ಎಂಬ ಸತ್ಯದ ಬಗ್ಗೆ ತಿಳಿಯಲು ನಿತ್ಯ ನಿರ್ಧರಿಸುತ್ತಾಳೆ. ಸಂಚಿಕೆಯ ಕೊನೆಯಲ್ಲಿ ಕರ್ಣ ಅರ್ಜುನನನ್ನು ನೇರವಾಗಿ ಭೇಟಿಯಾಗಿ ಆತನ ಉದ್ದೇಶಗಳನ್ನು ಪ್ರಶ್ನಿಸ್ತಾನೆ. ನೀವು ನಮ್ಮ ಮನೆ ಅಳಿಯನಾಗಿ ಬರುವುದರಿಂದ ನಿಮ್ಮ ಬಗ್ಗೆ ತಿಳಿಯುವುದು ನನ್ನ ಹಕ್ಕು ಎನ್ನುತ್ತಾನೆ. ಅದಕ್ಕೆ ಅರ್ಜುನ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾನೆ. ಕ್ಲಿನಿಕ್ನಲ್ಲಿ ತುರ್ತು ಪರಿಸ್ಥಿತಿಯೊಂದು ಎದುರಾದಾಗ ಅರ್ಜುನ್ ಸಮಯ ಪ್ರಜ್ಞೆಯಿಂದ ವರ್ತಿಸಿ ಸಹಾಯ ಮಾಡಲು ಮುಂದಾಗ್ತಾನೆ. ಇದನ್ನು ಕಂಡು ನಿಧಿಗೆ ಅರ್ಜುನ್ ಮೇಲಿನ ಗೌರವ ಹೆಚ್ಚಾದರೂ ಕರ್ಣನ ಮೇಲಿರುವ ಪ್ರೀತಿ ಅವಳನ್ನು ಇಕ್ಕಟ್ಟಿಗೆ ಸಿಲುಕುತ್ತಿದೆ. ಮುಂದೆ ಸಂಚಿಕೆಗಳಲ್ಲಿ ಇನ್ನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.